ಸೊ ಏನೋ ಕೆಲಸ ಇತ್ತು, ಸ್ಪೆಷಲ್ ಇಂಪಾರ್ಟೆಂಟ್ ಕೆಲಸ, ಅದು ಮುಗ್ಸೋಕೆ ಹೋಗಿದೆ ಹೊರಗೆ. ಆ್ಯಂಡ್ ದೆನ್ ನಂದು ಏರ್ ಫ್ರೈಯರ್ ಬರ್ತಾ ಉಂಟು, ಸ್ಟಿಲ್ ಅದು ರಿಸೀವ್ ಆಗಿಲ್ಲ. ಅದು ರಿಸೀವ್ ಆದರೆ ಈ 1 ಟೇಬಲ್ ಸ್ಪೂನ್ ಆಯಿಲ್ ಕೂಡ ಅವಶ್ಯಕತೆ ಇದೆ. ಅದೇನು ಅಂತ ಫ್ಯೂಚರಲ್ಲಿ ನಿಮಗೆ ಗೊತ್ತಾಗುತ್ತೆ. ಆಬ್ವಿಯಸ್ಲಿ ನನಗೆ ಈಗ ಹೇಳೋಕ್ಕಾಗಲ್ಲ. ಎಲ್ಲರಿಗೂ ಮೆಜಾರಿಟಿ ಗೊತ್ತಿರುತ್ತಲ್ಲ, ಫಿಶ್ಶಿಗೆ ಚಿಕನಿಗೆಲ್ಲ ಮೋಟಿವೇಶನ್ ಇಟ್ಸ್ ಫಾರ್ ಅ ವೈಲ್ ಅಷ್ಟೇ. ಯು ಹ್ಯಾವ್ ಟು ಬಿ ಡಿಸಿಪ್ಲಿನ್. ಇಲ್ಲಿ ನೀವು ನೋಡ್ಬೋದು ಆಲ್ರೆಡಿ ಮಸಾಲೆ ಎಲ್ಲ ಹಾಕಿ ರೆಡಿ ಇಟ್ಟಿದ್ದೀನಿ. ಸೊ ಗೈಸ್, ಡೇ 13ನ ಸಂಸ್ಕೃತ್ ಸೆಂಟೆನ್ಸ್ ಬರ್ದಿದ್ದೀನಿ. ಸೊ ಸ್ಟಿಕ್ ಮಾಡೋಣ ಇದನ್ನು. 200 grams ಆಫ್ ಪ್ರಾನ್ಸ್ ಹಾಕಿದ್ದೀನಿ. ಹಲೋ, ಹಾಯ್, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ ಗೈಸ್. ಹೇಗಿದ್ದೀರಾ? ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ನೋಡ್ತಾ ವಿ ಆರ್ ಆನ್ ದ ಡೇ 13 ಆಫ್ 365 ಡೇಸ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಸೀರೀಸ್. ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ವೆಲ್. ಸೊ ಇವತ್ತು ಬೆಳಿಗ್ಗೆನೇ ಸ್ವಲ್ಪ ಬೇಗ ಇದ್ದೆ ಆ್ಯಂಡ್ ಸ್ವಲ್ಪ ಕೆಲಸ ಮುಗ್ಸೋಕ್ಕಿತ್ತು. ಅದೇನು ಅಂತ ಫ್ಯೂಚರಲ್ಲಿ ನಿಮಗೆ ಗೊತ್ತಾಗುತ್ತೆ. ಆಬ್ವಿಯಸ್ಲಿ ನನಗೆ ಈಗ ಹೇಳೋಕ್ಕಾಗಲ್ಲ. ಇಟ್ಸ್ ಲೈಕ್ ಎ ಸರ್ಪ್ರೈಸ್. ಸೊ ಅದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಟೌನಿಂದ ಜಸ್ಟ್ ಈಗ ಮನೆಗೆ ಬಂದೆ. ಸೊ ಫುಲ್ ಈಗ ನಮ್ಮೂರಲ್ಲಿ ಮಳೆ ಬರ್ತಾ ಇತ್ತು. ನಾನು ಚಂಡಿ ಆಗಿದ್ದೀನಿ ಸ್ವಲ್ಪ. ಸೊ ಆ್ಯಂಡ್ ದೆನ್ ಬೆಳಿಗ್ಗೆ ಆಬ್ವಿಯಸ್ಲಿ ನಾನು ಎದ್ದಂಗೆ 4 whole eggs ಓಟ್ಸ್ ಎಲ್ಲ ತಿನ್ಕೊಂಡು ಹೋಗಿದ್ದೆ. ಸೊ ಲೇಟ್ ಮಾಡೋದು ಬೇಡ, ನಮ್ಮ ಸಂಸ್ಕೃತ್ ಸೆಂಟೆನ್ಸ್ನ ಜೊತೆಗೆ ನಮ್ಮ ಡೇನ ಕಂಟಿನ್ಯೂ ಮಾಡೋಣ. ಸೊ ಬರೆಯೋಣ, ನೋಡೋಣ ಏನಿರುತ್ತೆ ಸಂಸ್ಕೃತ್ ಸೆಂಟೆನ್ಸ್ ನಮ್ಮ ಡೇ 13ಗೆ ಅಂತ. ಸೊ ಗೈಸ್, ನಮ್ಮ ಡೇ 13ನ ಸಂಸ್ಕೃತ್ ಸೆಂಟೆನ್ಸ್ ಏನು ಅಂದರೆ ಸಮಯಂ ಪರಮಂ ಬಲಂ. ಸೊ ಬೇಸಿಕಲಿ ಡಿಸಿಪ್ಲಿನ್ ಈಸ್ ದ ಹೈಯೆಸ್ಟ್ ಸ್ಟ್ರೆಂತ್, ವಿತ್ ಸೆಲ್ಫ್ ಕಂಟ್ರೋಲ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ. ಅಗೇನ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಡಿಸಿಪ್ಲಿನ್ ಈಸ್ ದ ಮೋಸ್ಟ್ ಪ್ರೀಷಿಯಸ್ ಥಿಂಗ್ ಇನ್ ಯುವರ್ ಲೈಫ್. ಮೋಟಿವೇಶನ್ ಇಟ್ಸ್ ಫಾರ್ ಅ ವೈಲ್ ಅಷ್ಟೇ. You have to be disciplined. So discipline is the highest strength, with self-control everything is possible ಅಂತ. So day 13ನ ಸಂಸ್ಕೃತ್ ಸೆಂಟೆನ್ಸ್ ಬರೆಯೋಣ ಸ್ಟಿಕ್ಕಿ ನೋಟಲ್ಲಿ. ಸೊ ಗೈಸ್, ಡೇ 13ನ ಸಂಸ್ಕೃತ್ ಸೆಂಟೆನ್ಸ್ ಬರ್ದಿದ್ದೀನಿ. ಸೊ ಸ್ಟಿಕ್ ಮಾಡೋಣ ಇದನ್ನ. ಸೊ ಗೈಸ್, ಆಲ್ರೆಡಿ ಮಧ್ಯಾಹ್ನ ಆಯಿತು ಇವತ್ತು. ಸೊ ತುಂಬಾ ಲೇಟ್ ಆಯಿತು. ಹೊರಗೆಲ್ಲ ಹೋಗಿದ್ದೆಲ್ಲ ಕೆಲಸ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಬಂದೆ. ಸೊ ಈಗ ಡೈರೆಕ್ಟ್ ಮಧ್ಯಾಹ್ನ ಊಟ ಎಲ್ಲ ಕುಕ್ ಮಾಡಬೇಕು. ಅದಾದಮೇಲೆ ಜಿಮ್ಮಿಗೆ ಬೇರೆ ಹೊರಡಬೇಕು. ಸೊ ಏನೋ ಕೆಲಸ ಇತ್ತು, ಸ್ಪೆಷಲ್ ಇಂಪಾರ್ಟೆಂಟ್ ಕೆಲಸ, ಅದು ಮುಗ್ಸೋಕೆ ಹೋಗಿದೆ ಹೊರಗೆ. ನಿಮಗೆ ಗೊತ್ತಾಗುತ್ತೆ ಮುಂದೆ ಬರೋ ವ್ಲಾಗ್ಸಲ್ಲಿ. ಸೊ ಬನ್ನಿ ಈಗ ಮಧ್ಯಾಹ್ನ ಊಟ ಕುಕ್ ಮಾಡೋಣ. ಸೊ ಗೈಸ್, ಆಲ್ರೆಡಿ ರೈಸ್ ಇಟ್ಟಿದ್ದೀನಿ. ಗೈಸ್, ನೀವು ನೋಡ್ಬೋದು ರೈಸ್ ಜೊತೆಗೆ ಪ್ರಾನ್ಸ್ ಫ್ರೈ ಉಂಟು. ಫ್ರೈ ಮಾಡಬೇಕದು. ಆಲ್ರೆಡಿ ನಾನು ಮಸಾಲೆ ಎಲ್ಲ ಮಾಡಿ ರೆಡಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಇದು ಏನಿಲ್ಲ, ನಾರ್ಮಲ್ ಆಗಿ ಫಿಶ್ಶಿಗೆ ಏನು ಮಸಾಲೆ ಹಾಕ್ತಿರೋ ಅದೇ. ಆ್ಯಂಡ್ ದೆನ್ ಇದು 200 grams 1 ಟೇಬಲ್ ಸ್ಪೂನ್ ಆಯಿಲ್ ಜೊತೆಗೆ ಕುಕ್ ಮಾಡಿಕೊಂಡು 200 grams ಆಫ್ ರೈಸ್ ಆ್ಯಂಡ್ ಪ್ರಾನ್ಸ್ ಮತ್ತು ಕರ್ಡ್ ಸ್ವಲ್ಪ ಅಷ್ಟೇ ಮಧ್ಯಾಹ್ನದ ಊಟ. ಎಲ್ಲರಿಗೂ ಮೆಜಾರಿಟಿ ಗೊತ್ತಿರುತ್ತಲ್ಲ, ಫಿಶ್ಶಿಗೆ ಚಿಕನಿಗೆಲ್ಲ ಮಸಾಲ ಹಾಕ್ಬಿಟ್ಟು ಓವರ್ನೈಟ್ ಇಟ್ಟರೆ ನೆಕ್ಸ್ಟ್ ಡೇಗೆ ತಿನ್ನೋಕೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಸೊ ಅದೇ ಮಾಡಿದ್ದು. ಇಲ್ಲಿ ನೀವು ನೋಡ್ಬೋದು ಆಲ್ರೆಡಿ ಮಸಾಲೆ ಎಲ್ಲ ಹಾಕಿ ರೆಡಿ ಇಟ್ಟಿದ್ದೀವಿ. $200 grams ಆಫ್ ಪ್ರಾನ್ಸ್ ಹಾಕಿದ್ದೀನಿ, ವೇ ಮಾಡಿಬಿಟ್ಟು. ಆಬ್ವಿಯಸ್ಲಿ ತಗೊಳ್ಳೋಕ್ಕಿಂತ ಮುಂಚೆ ಇದರಲ್ಲಿ ವೇ ಮಾಡಿ ಮತ್ತೆ ಹಾಕಿದ್ದು. ರೈಸ್ ಇಟ್ಟಿದ್ದೀನಿ, ಇದ್ರ ಜೊತೆ ಕರ್ಡ್ ಅಷ್ಟೇ, ಇನ್ನೇನಿಲ್ಲ ಅಷ್ಟೇ. ಗೈಸ್, ಇಫ್ ಇನ್ ಕೇಸ್ ಪ್ರಾನ್ಸಿಗೆ ಏನಾಗಿದೆ ಅಂತ ಕೇಳಿದರೆ, ಇಫ್ ಇನ್ ಕೇಸ್ ಯಾರಾದರೂ ನಾರ್ಮಲ್ ಆಗಿ ನಾವು ಫಿಶ್ ಫ್ರೈ ಮಾಡುವಾಗೆಲ್ಲ ಏನಾಗ್ತೀವಿ ಅದೇ ಹುಣಸೆ ಹುಳಿ, ಆ್ಯಂಡ್ ದೆನ್ ಸ್ವಲ್ಪ ಲೆಮನ್, ಚಿಲ್ಲಿ, ಪೆಪ್ಪರ್, ಮತ್ತು ಅದೇ ನಾರ್ಮಲ್ ಮಸಾಲ ನಾವು ಏನೆಲ್ಲ ಹಾಕ್ತೀವಿ ಅದೇ. ಬಟ್ ನಾನು ಮ್ಯಾರಿನೇಟ್ ಮಾಡ್ತೀನಿ, ಡೈರೆಕ್ಟ್ ಈಗ ಪ್ಯಾನಿಗೆ ಹಾಕಲ್ಲ. ಆ್ಯಂಡ್ ದೆನ್ ನಂದು ಏರ್ ಫ್ರೈಯರ್ ಬರ್ತಾ ಉಂಟು, ಸ್ಟಿಲ್ ಅದು ರಿಸೀವ್ ಆಗಿಲ್ಲ. ಅದು ರಿಸೀವ್ ಆದರೆ ಈ 1 ಟೇಬಲ್ ಸ್ಪೂನ್ ಆಯಿಲ್ ಕೂಡ ಅವಶ್ಯಕತೆ ಇಲ್ಲ. ಸೊ ಎಷ್ಟು ಬೇಗ ರಿಸೀವ್ ಆಗುತ್ತೆ ಅಷ್ಟು ಒಳ್ಳೆಯದು.
ಇದು ಆಗೋವರೆಗೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋಕ್ಕುಂಟು, ಅದು ತೊಳ್ಕೊಂಡು ಬರ್ತೀನಿ. ನಿಜ ಹೇಳಬೇಕಂದ್ರೆ ಕ್ಯಾಲೋರೀಸ್ ಕೌಂಟ್ ಮಾಡಕ್ ಶುರು ಮಾಡ್ದೆ ಅಲ್ಲ, ಆಗ ನನಗೆ ಗೊತ್ತಾಯ್ತು ನಾವು ಎಷ್ಟು ಜಾಸ್ತಿ ತಿಂತಾ ಇದ್ದೀವಿ ಅಂತ. ನೀವು ಡಯಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಕೌಂಟ್ ಯುವರ್ ಕ್ಯಾಲೋರೀಸ್, ಎಷ್ಟು ತಿಂತಾ ಇದ್ದೀರಾ ಅಂತ, ಆಗ ನಿಮಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಕುಕುಂಬರ್. ಗೈಸ್ ಲಂಚ್ ರೆಡಿ. ಗೈಸ್ ಇನ್ನು ಊಟ ಮಾಡಿ ಡೈರೆಕ್ಟ್ ಜಿಮ್ಮಲ್ಲಿ ಸಿಗ್ತೀನಿ. ಬಾಯ್ ಗೈಸ್. ಈಗ ಜಿಮ್ಮಿಗೆ ಬಂದೆ, ಬಟ್ ಆಲ್ರೆಡಿ ಇವತ್ತು ಲೇಟ್ ಆಯಿತು. 9-11 ಆಯಿತು ರಾತ್ರಿ. ಮನೇಲಿ ಆಲ್ರೆಡಿ ಅಮ್ಮ ಬೈತಾ ಇದ್ರು, ಟೈಮ್ ವೇಸ್ಟ್ ಮಾಡೋದು ಬೇಡ. Even when you feel low, you can still go. Even when you feel slow, you can still go. Even when there's no hope, you can still go. I never answer to no, man, I still go. Go, 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 yeah, go, go, go. Hustle hard, hustle every single day. I'll be making moves till I'm buried in my grave. To the system, I don't wanna be a slave. I've been doing shit my way, or the highway. And in the driveway is a nice range. Cause I grind through the climb, I invite pain. You'll never hear me, bitch, nah, I don't complain. Just gotta flip the switch and you can go and obtain anything you want, anything you need. Your mind's got the key ingredient, it's belief. They'll deceive with the negativity, but I just slide right by that energy. Even when you feel low, you can still go. Even when you feel slow, you can still go. Even when there's no hope, you can still go. I never answer to no, man, I still go. Go, 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 go. You got a mind, but even that could change. You could flip the gray matter like some batter in your brain. That's why I say, fake it till you make it A. And if you play that game, then you just might make a change. Rearrange all the bad to okay. Take the worst thoughts saying, turn them to a game. Take the best thoughts saying, put them on display. On repeat in your brain till you're feeling no more pain. Never slow yourself. Guys, again it was a productive day. ನಾನು ಹೊರಟೆ ಮನೆಗೆ. ಆಲ್ರೆಡಿ ತುಂಬ ಲೇಟ್ ಆಯಿತು, 10:30 ಆಯಿತು ರಾತ್ರಿ. ಇಲ್ಲ ಈ ಥರ ಆದರೆ ನನಗೆ ಪ್ರಾಪರ್ ಟೈಮ್ 8 hours ಸ್ಲೀಪ್ ಕೂಡ ಸಿಗ್ತಿಲ್ಲ. ನನ್ನ ಬಾಡಿ ರಿಕವರ್ ಬೇರೆ ಆಗಲ್ಲ. ಸೊ ಪ್ರಾಪರ್ 8 hours ಸ್ಲೀಪ್ ಇರಬೇಕು. ಸೊ ಲೆಟ್ಸ್ ಸಿ, ನಾಳೆಯಿಂದ ಎಲ್ಲ ಪ್ರಾಪರಾಗಿ ಮೇಂಟೈನ್ ಮಾಡಬೇಕು. ಸೊ ಇವತ್ತಿಗೆ ಐ ಥಿಂಕ್ ದಿಸ್ ಈಸ್ ಡನ್. ಸೊ ಆ್ಯಕ್ಚುಲಿ ನಾಳೆ ಸ್ವಲ್ಪ ಹೊರಗೆ ಹೋಗ್ಕೊಂಡು, ನಾಳೆದು ಬ್ಲಾಗ್ ಸ್ವಲ್ಪ ಚೇಂಜಸ್ ಇರುತ್ತೆ. ದಟ್ ವಿಲ್ ನಾಟ್ ಬಿ ಅಬೌಟ್ ದ ಜಿಮ್, ಬಟ್ ಜೆನ್ಯುನ್ಲಿ ಪೀಪಲ್ ಹೂ ಆರ್ ವಾಚಿಂಗ್, ಲವ್ ಯು, ಯು ಹ್ಯಾವ್ ಮೈ ಹಾರ್ಟ್. ಸೊ ನಾಳೆ ನನಗೆ ಹೊರಗೆ ಹೋಗ್ಕೊಂಡು, ಸೊ ನಾಳೆ ಸಿಗೋಣ. ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮಲ್ಕೊಳ್ಳುತ್ತೆ. ಸೊ ಟೇಕ್ ಕೇರ್, ಜೋಪಾನ, ಬಾಯ್, ಗುಡ್ ನೈಟ್, ಶುಭರಾತ್ರಿ.